ಕಾರ್ತಿಕ್ ಅವರ ಸಿನಿಮಾ ಥರ ನೋಡಿದೆ ಎಷ್ಟೋ ಜನ ಕೇಳ್ತಾರೆ ಯಾವುದಾದ್ರೂ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂದರೆ ಈ ಸಿನಿಮಾದಲ್ಲಿ ಏನು ಮೆಸೇಜ್ ಕೊಡ್ತಾ ಇದ್ದೀರಾ, ಏನು ಸಮಾಜಕ್ಕೆ ಏನು ಸಂದೇಶ ಕೊಡ್ತಾ ಇದ್ದೀರಾ ಅನ್ನೋದೆಲ್ಲ ಬರುತ್ತೆ. ಈ ಒಪಿನಿಯನ್ ಬಗ್ಗೆ ನೀವೇನು ಹೇಳ್ತೀರಾ? ಇಟ್ ಡಿಪೆಂಡ್ಸ್. ಇಟ್ಸ್ ಅಗೇನ್ ಡಿಬೇಟೇಬಲ್. ನಿಮ್ಗೆ ಎಲ್ಲ ಸಿನಿಮಾದಲ್ಲೂ ಮೆಸೇಜ್ ಕೊಡಬೇಕು ಅಂತಲೂ ಏನಿಲ್ಲ. ಕೆಲವೊಂದು ಕಡೆ ಎಂಟರ್ಟೈನ್ಮೆಂಟ್ ಅಂತಲೂ ಇರುತ್ತೆ. ಪ್ರಶಾಂತ್ ನೀಲ್ ಸರ್ ಒಂದು ಮಾತು ಹೇಳ್ತಾರೆ, ನಾನು ಸಿನಿಮಾ ಮಾಡ್ತಾ ಇರೋದು ಪ್ಯೂರ್ಲಿ ಎಂಟರ್ಟೈನ್ಮೆಂಟ್ಗೆ ಅಂತ. ಡಿಪೆಂಡ್ ಆಗುತ್ತೆ ನೀವು ಏನು ಸೆಲ್ ಮಾಡೋಕ್ಕೆ ಹೋಗ್ತೀರಾ ಅನ್ನೋದು. ಕೆಲವೊಂದು ಕಡೆ ನಾವು ಇಮೋಷನ್ಸ್ ತೋರಿಸ್ತೀವಿ, ಕೆಲವೊಂದು ಕಡೆ ಅಫ್ಕೋರ್ಸ್ ಮೆಸೇಜ್ ಇರುತ್ತೆ. ಸಮಾಜಕ್ಕೆ ಒಂದಷ್ಟು ಮೆಸೇಜ್ ಇರುತ್ತೆ. ನಾವು ಏನು ತಗೋಬೇಕು ಬಿಡೋದು ನಮಗಿರುತ್ತೆ. ಈ ಸಿನಿಮಾದ ಟ್ರೇಲರ್ ನೋಡಿದಾಗ ವಿಲನ್ಗಳ ಕ್ಯಾರೆಕ್ಟರ್ಗಳ ಹೆಸರುಗಳು ತುಂಬ ಮಜಾ ಇದೆ. ಸುಲ್ತಾನ್ ಅಂತೆ, ಮತ್ತೆ ಬಾಜಿ, ಈ ಥರ ಬಾಜಿ. ಈ ಹೆಸರುಗಳು ಹೆಂಗೆ ಉಟ್ಕೊಳ್ತು ಅಂತ ಡೈರೆಕ್ಟರ್ ಅವರು ವರ್ಕ್ ಮಾಡಿದ್ದ ಅಥವಾ ಹೇಗೆ? ಹೌದು ಮೇಡಮ್, ಡೈರೆಕ್ಟ್ರು ಎಲ್ಲ ಕ್ಯಾರೆಕ್ಟರೈಸೇಷನ್ ಇಡಿಯಿಂದ ಮುಡಿಯೋರ್ಗು ಫುಲ್ ಎಲ್ಲನೂ ಒಬ್ರು ಶೂ ಯಾವ್ದು ಇದೇ ಥರದ್ದು ಹಾಕ್ಬೇಕು. ಈಗ ಕಾರ್ತಿಕ್ ಅವ್ರದ್ದು ಹೆಸರು ಹೇಳಂಗಿಲ್ಲ, ರಿವೀಲ್ ಎಲ್ಲ ಆಗಿಲ್ಲ ಅಲ್ವಾ? ಮಿಸ್ ಆಗಿ ಹಂಗೆ ಹೇಳಂಗಿಲ್ಲ. ಅವ್ರದ್ದು ಅಷ್ಟೇ ಎಕ್ಸ್ಟ್ರೀಮ್ ಆಗಿದೆ. ಈಗ ನೀವು ನೋಡಿದ್ರೆ ಅದು ಒಂದು ಆ್ಯಡ್ ಆಗುತ್ತೆ. ಸೊ ಬಾಲು ಸರ್ದು ಆಲ್ರೆಡಿ ಹೇಳಿದೆ ಖಾಲಿ ಅಂತ. ಸೊ ಅದರಿಂದ ನೋಡಿ, ಹೆಸರು, ಅವ್ರು ಹಾಕೋ ಶೂ ಇರ್ಬೋದು, ಅವರ ಹೇರ್ ಸ್ಟೈಲ್ ಇರ್ಬೋದು, ಆಮೇಲೆ ಮೂಗಿಗೆ ರಿಂಗು, ಶೇಡ್ಸು ಎಲ್ಲನೂ ಅಷ್ಟೇ. ಕ್ಯಾರೆಕ್ಟರೈಸೇಷನ್ನು, ಅದ್ರ ಜೊತೆಗೆ ಕಾಸ್ಟ್ಯೂಮ್ಸು ಎಲ್ಲನೂ ಡೈರೆಕ್ಟ್ರು ಹಿಂಗೆ ಇರಬೇಕು. ಅಲ್ಲಿ ಆಫೀಸಲ್ಲಿ ನೋಡಿದಾಗ ಅನ್ಕೊಂಡ್ವಿ, ಇದು ನೋಡಿದ್ರೆ ಇಮಿಡಿಯೇಟ್ ಇರುತ್ತೆ ಮೈಂಡಲ್ಲಿ ಅಂತ. ಅದೇ ಥರ ಟೀಸರ್ ನೋಡಿ, ನೀವೆಲ್ಲರೂ ಅದ್ರ ಬಗ್ಗೆ ಮಾತಾಡ್ತಾರೆ. ಅದೆಲ್ಲ ಕ್ರೆಡಿಟ್ಸು ಡೈರೆಕ್ಟರ್ಗೆ. ಎಲ್ಲ ಕ್ಯಾರೆಕ್ಟರ್ದು ಚೆನ್ನಾಗಿದೆ. ಇವನ್ ನಾನು ಡಬ್ಬಿಂಗ್ ಮಾಡುವಾಗ ನಾನೊಂದು ಪೋಸ್ಟ್ ಹಾಕಿದ್ದೆ, ಲವ್ಡ್ ಪ್ಲೇಯಿಂಗ್ ದಿಸ್ ಕ್ಯಾರೆಕ್ಟರ್. ಅಂದರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಇದರಲ್ಲಿ ಮಿಸ್ಟರ್ ಬಿ ಅಂತ ಅಂದ್ಬಿಟ್ಟು ಹಾಕಿದ್ದೆ. ಸೊ ಇವಾಗ ಆ್ಯಕ್ಚುಲಿ ಮೀಡಿಯಾ ಮೂಲಕ ಹೇಳ್ತೀನಿ, ಅಕಸ್ಮಾತ್ ಯಾರಾದರೂ ಆ ಕ್ಯಾರೆಕ್ಟರ್ದು ನೇಮ್ ಏನಾದರೂ ಕಂಡು ಹಿಡಿದ್ರೆ ವಿ ಕ್ಯಾನ್ ಗಿವ್ ದಮ್ ಅನ್ ಆಫರ್ ದಟ್ ನಮ್ಮ ಜೊತೆ ಸಿನಿಮಾ ನೋಡ್ಬೋದು ಅಂತ. ಓಕೆ, ಅವರ ಕ್ಯಾರೆಕ್ಟರನ್ನ ನೀವು ಏನಾದರೂ ಗೆಸ್ ಮಾಡಿದ್ರೆ ಲಿಮಿಟ್ ಹಾಕ್ಬಿಡಿ ಆಮೇಲೆ. ಓಕೆ, ನಾನು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಅಲ್ಲಿ ಹೇಳ್ತಾ ಇದ್ದೀನಿ, ಅವರ ಕ್ಯಾರೆಕ್ಟರ್ ಎಕ್ಸ್ಕ್ಲೂಸಿವ್ ಅವರ ಕಾರ್ತಿಕ್ ಅವರ ಕ್ಯಾರೆಕ್ಟರ್ ಸಿನಿಮಾದಲ್ಲಿನ ಕ್ಯಾರೆಕ್ಟರ್ ನೇಮನ್ನ ನೀವೇನಾದ್ರೂ ರಿವೀಲ್ ಮಾಡಿದ್ರೆ, ಗೆಸ್ ಮಾಡಿದ್ರೆ ಅದನ್ನು ಕೊಡಿ. ಬಿ ಇಂದ ಸ್ಟಾರ್ಟ್ ಆಗುತ್ತೆ. ಬಿ ಇಂದ ಹೆಸರು ಸ್ಟಾರ್ಟ್ ಆಗುತ್ತೆ. ಕಾರ್ತಿಕ್, you will have to take on 50 people with you. ಆಕ್ಚುಲಿ 50 ಜನಕ್ಕೆ ಆಗಲ್ಲ, ಬಟ್ ಅಂದ್ರೆ ಒಂದಷ್ಟು ಜನ ತಲೆ ಉಪಯೋಗಿಸಿ ಏನಾದ್ರು ಒಂದು ಹೇಳ್ತಾರಲ್ಲ. ಸೊ ಅಂತವ್ರಿಗೆ ಒಂದು 5ರಿಂದ 5 ಜನ 10 ಜನ ಆದ್ರೆ ಲಿಮಿಟೆಡ್. ವಿ ಹ್ಯಾವ್ ಟು ಗಿವ್ ದಮ್ ದ ಕ್ರೆಡಿಟ್ ಅಲ್ವಾ? ಏನೋ ಒಂದು ತಲೆ ಆಫೀಸ್ ಮಾಡಿದ್ದಾರೆ, ಬನ್ನಿ ಆಯ್ತು ನಮ್ಮ ಜೊತೆ, ವಿ ಆರ್ ಗೋನಾ ಡೂ ಅ ಪ್ರೀಮಿಯರ್ ಶೋ. ನನ್ಗೀಗ ಇವರಿಗೆ ಅಂದ್ರೆ ಈ ಪದನೇ ಅರ್ಥ ಆಗ್ತಿಲ್ವಲ್ಲ, ಸೊ ಇವ್ರಿಗೆ ಅಷ್ಟಾಗಿ ಕನ್ನಡ ಟಚ್ ಇಲ್ಲದೆ ಇರೋದ್ರಿಂದ ಶೂಟಿಂಗ್ ಸ್ಪಾಟ್ ನನಗೆ ಈ ಟೈಪ್ ಟಚ್ ಅಲ್ಲ ಇಲ್ಲ. ಐ ನೋ ಕ್ಲೀನ್ ಅದೇ ಏನಾದ್ರೂ ಇವರಿಗೆ ಕಾಲು ಎಳ್ದಿರೋ ಕೆಲಸ ಆ ಥರದ್ದು ಏನಾದ್ರು ಆಗಿದೆ ಶೂಟಿಂಗ್ ಸ್ಪಾಟ್ ಅಲ್ಲಿ? ಶೂಟಿಂಗ್ ಸ್ಪಾಟ್ ಅಲ್ಲಿ ಆಗಿಲ್ಲ. ಪ್ರಮೋಷನ್ಗೆ ಹೋಗೋವಾಗ ಹಿಂಗೆ ಕನ್ನಡ ಬಗ್ಗೆ ಮಾತಾಡ್ತಿದ್ರು. ಆಗ ಇಲ್ಲಿ ಆಕ್ಟರ್ಸ್ ಎಲ್ಲ ಯಾರು ದೊಡ್ಡ ಇವರು ಅಂತೆಲ್ಲ, ನಿಮ್ಗೆ ಯಾರು ಅಂತೆಲ್ಲ ಕೇಳ್ತಿದ್ರು. ಅವಾಗ ದರ್ಶನ್ ಸರ್ ಬಗ್ಗೆ ನಾವು ಇಂಟ್ರೊಡಕ್ಷನ್ ಕೊಟ್ರಿ. ನಮ್ಗೆ ದರ್ಶನ್ ಸರ್ ಅಂದ್ರೆ ಇಷ್ಟ, ರಿಯಲ್ ಲೈಫ್ ಇಷ್ಟ, ಫಿಲಮು ಇಷ್ಟ, ಈ ತರ ಅಂತೆಲ್ಲ ಹೇಳೋವಾಗ ಹೌದಾ ಆ ತರ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ನೋಡಿದ್ರು. ಫಸ್ಟ್ ಬಂದಿದ್ದೆ ದರ್ಶನ್ ಸರ್ ರಿಯಲ್ ಲೈಫ್ ಡೈಲಾಗ್ ಒಂದ್ ಸ್ವಲ್ಪ ಬಂತು. ಅವಾಗ ಬಂದವಾಗ ಇದೇನಿದು ಅಂತ ಕೇಳಿದ್ರು. ಅದೇ ಪುಷ್ ಮಾಡ್ತಾ ಇತ್ತು ರೀಲ್ಸ್ ನನಗೆ. ಸೊ some voice over ಆಗಿರಬೇಕು ಆ ತರದ್ದು ಸಾಂಗ್ ಇದೆ ಅಲ್ಲ. then I sent it to Hemant and ನಾನು ಕೇಳಿದೆ ಇದು ಏನು ಅಂತ. and then he said I was like, I think I understood. He's like, you didn't understand for sure. ಹಾಗಿದ್ರೆ ನೀವು ದರ್ಶನ್ ಅವರ ಅಭಿಮಾನಿ? ಹೌದೌದು ಮೇಡಮ್. ಅಂದ್ರೆ ಅವ್ರ ಸಿನಿಮಾಸ್ ಯಾವ್ದಾದ್ರು ಇನ್ಫ್ಲೂಯೆನ್ಸ್ ಆಯ್ತಾ? ಮೇಡಮ್ ನನಗೆ ದರ್ಶನ್ ಸರ್ದು ಈಗಿನ ಸಿನಿಮಾಸ್ಗಿನ್ನ ಸ್ಟಾರ್ಟಿಂಗ್ ಅಲ್ಲಿ ಮಾಡ್ತಿದ್ರಲ್ಲ, ಅವ್ರದ್ದು ಆಕ್ಷನ್ ಆಬ್ವಿಯಸ್ಲಿ ಇಷ್ಟ. ಅದ್ರ ಜೊತೆಗೆ ಏನಂದ್ರೆ ಅವ್ರದ್ದು ಸಾಧು ಕೋಕಿಲ ಸರ್ದು, ಅವ್ರದ್ದು ರಂಗಾಯಣ್ ಸರ್ದು, ಅವ್ರದ್ದು ಬುಲೆಟ್ ಪ್ರಕಾಶ್ ಸರ್ದು, ಬಾ ಅದಕ್ಕಿನ್ನ ಎಂಟರ್ಟೈನ್ಮೆಂಟ್ ಇನ್ನೊಂದು ಏನು ಅನ್ನೋ ತರ ಎಕ್ಸ್ಟ್ರೀಮ್. ಅವ್ರದ್ದು ರಕ್ಷಿತಾ ಮೇಡಮ್ದು ಮತ್ತೆ ರಂಗಾಯಣ್ ರಘು ಸರ್ದೆಲ್ಲ ಇದೆಯಲ್ಲ, ಅದೊಂಥರ ನ್ಯಾಚುರಲ್ ಆಗಿ ಅವ್ರು ಅವಾಗೆಲ್ಲ ಹಿಂಗಂದ್ರೆ ಫ್ಲೋ ಆಗ್ತಾ ಇದ್ದಿದ್ದು. ಆ ಕಾಮಿಡಿ ಎಲ್ಲ ಮಾಡ್ಬೇಕು ಅಂತ ಮಾಡ್ತಾ ಇರೋ ಡೈಲಾಗ್ ಮಾತಾಡ್ತಾ ಇದ್ರೆ ಹೌದು ಕೋಮಲ್ ಸರ್ ಹೆಂಗಿರ್ತಾ ಇತ್ತು ಅವ್ರು. ಒಂಥರ ಆಗ ಬಾಡಿ ಲ್ಯಾಂಗ್ವೇಜ್ ಇಂದ ಹಿಡಿದು ಏನೋ ನೋಡಿದ್ರೆ ಒಂಥರ ಖುಷಿ. ಗೋಪಿಕಾ ಅವರೇ, ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ? ಸೊ ನಮ್ದು ಕ್ಯಾರೆಕ್ಟರ್ ನೇಮ್ ಆಕಾಂಕ್ಷ. ಸೊ ನಾರ್ಮಲ್ ನೇಮ್, it's a nice name unlike the villains. So Akansha is a very strong character. Actually avaru hero du romantic lead agi she's playing. But she's like a romantic girl, but she's very intelligent and she likes to live life by her own terms. Ivaga
career agirbodu, like what she wants to do in life, ambitions, all of that. She's very, very clear. She works in an IT sector. She's very ambitious. So I think Akansha, the character, is kind of giving here and there a competition to the male alpha as well. ಆ್ಯಕ್ಚುಲಿ ಸಿನಿಮಾದಲ್ಲಿ ಇನ್ನೊಬ್ರು ಹೀರೋಯಿನ್ ಇರೋದ್ರಿಂದ, ಇಬ್ಬರು ಹೀರೋಯಿನ್ಸ್ ಇರೋದ್ರಿಂದ ಒಂದು ಹೀರೋಯಿನ್ ಕೈ ಕೊಟ್ಮೇಲೆ ಇನ್ನೊಂದು ಹೀರೋಯಿನ್ ಜೊತೆ ಹೋಗ್ತಾರೆ ಅನ್ನೋದು ಯೂಶುವಲ್ ಕಮರ್ಷಿಯಲ್ ಸಿನಿಮಾದಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಸಿನಿಮಾದಲ್ಲಿ ಆಕಾಂಕ್ಷೆ ಏನಾದರೂ ನಿಮಗೆ ಕೈ ಕೊಡ್ತಾರಾ? ಇಲ್ಲ ಮೇಡಮ್, ಆ ಥರ ಯೂಶ್ವಲ್ ಆಗಿ ಏನಿದೆ ಅದೆಲ್ಲ ನಮ್ಮ ಸಿನಿಮಾ ಯೂಶ್ವಲ್ ಅನ್ನೋದೇ ಪದನೇ ಇಲ್ಲ, ಎಲ್ಲ ಡಿಫ್ರೆಂಟು. ಸೊ ಆ ಥರ ಏನಿಲ್ಲ, ಒಬ್ಬರು ಕೈ ಕೊಟ್ಟಿದ್ದಾದ್ಮೇಲೆ ಇನ್ನೊಬ್ಬರು ಹೋಗೋದು ಆ ಥರ ಏನಿಲ್ಲ. ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಯಾಕೆ ಅಂತ. And I think Akansha without Arjun also is like she doesn't come as a pair, like she has her own personality. That is her character. That is how Vijay sir has written her. So that is what attracted me to it. Because ಎಸ್, ಡೈಲಾಗ್ ಹಾಗೂ ಸಿನಿಮಾದ ಹಾಡಿನ ಬಗ್ಗೆ ಇನ್ನೂ ಸಾಕಷ್ಟು ವಿಚಾರಗಳಿದೆ, ಅದನ್ನು ನಾನು ಮಾತಾಡ್ತಾ ಹೋಗ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.